ಇನ್ನು ಕೆಪಿಎಸ್ಸಿ ಹಗರಣದ ತನಿಖೆಗಾಗಿ ಇಡಿ ದಾಳಿ ಆಗ್ತಾ ಇದೆಯಲ್ವಾ? ದಾಳಿ ವೇಳೆಯೇ ಇಡಿಯಿಂದಲೂ ಕೂಡ ಅಭ್ಯರ್ಥಿಗಳಿಗೆ ಟೆಸ್ಟ್ ಕೊಡಲಾಗಿದೆ. ಹೈಕೋರ್ಟ್ಗೆ ಅಭ್ಯರ್ಥಿಗಳ ಪರ ವಕೀಲರು ಮಾಹಿತಿಯನ್ನ ಕೊಡ್ತಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಲೋಕೇಶ್ ಸೇರಿದಂತೆ ಕೆಲ ಅಭ್ಯರ್ಥಿಗಳೆಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಆಗ್ತಾ ಇರೋದು. ನಾಗಪ್ರಸನ್ನ ಅವರಿದ್ದಂತ ಪೀಠದಲ್ಲಿ, ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗ ವಿಚಾರಣೆ ನಡೀತಾ ಇದ್ದು, ಎಫ್ಐಆರ್ ನಲ್ಲಿರುವಂತಹ ಅಭ್ಯರ್ಥಿಗಳ ಪರ ವಕೀಲ ರಜತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡಿ ಅಭ್ಯರ್ಥಿಗಳ ನಿವಾಸದ ಮೇಲೂ ಕೂಡ ದಾಳಿ ನಡೆದಿದೆ ಆಲ್ರೆಡಿ. ಇಡಿ ಅಧಿಕಾರಿಗಳು 20 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ನಮ್ಮ ಅಭ್ಯರ್ಥಿಗಳು ಸರಿಯಾದಂತ ಉತ್ತರ ಕೊಟ್ಟಿದ್ದಾರೆ. ಎಫ್ಐಆರ್ ನಲ್ಲಿರುವಂತಹ ಅಭ್ಯರ್ಥಿಗಳ ಪರ ವಕೀಲ ರಜತ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಇಡಿಯೂ ಕೂಡ ನಿಮಗೆ ಟೆಸ್ಟ್ ನೀಡಿದ್ರಾ ಅಂತ ಪ್ರಶ್ನೆ ಮಾಡಿದ್ರಂತೆ ಅಭ್ಯರ್ಥಿಗಳ ಪರ ವಕೀಲರಿಗೆ. ಹೌದು, ನಮಗೆ ಟೆಸ್ಟ್ ಮಾಡಿದ್ದಾರೆ, 20 ಪ್ರಶ್ನೆಗಳನ್ನ ಕೊಡಲಾಗಿತ್ತು, ನಮ್ಮ ಅಭ್ಯರ್ಥಿಗಳು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮೊನ್ನೆ ಈ ವೆಟರ್ನರಿ ಡಾಕ್ಟರ್ಸ್ಗೆ ಸಂಬಂಧಪಟ್ಟ ಹಾಗಿನ ಒಂದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿಕೊಂಡು ಸುಮಾರು 22 ಜನ ಹುಡುಗರುಗಳು ಇದರಲ್ಲಿ ಅಧಿಕ ರ್ಯಾಂಕಿಂಗನ್ನು ಪಡೆದಿದ್ದಾರೆ. ಇದರಿಂದ ಇತರರಿಗೆ ಅನ್ಯಾಯ ಆಗಿದೆ ಅಂತೆಲ್ಲ ಈ ವಿದ್ಯಾರ್ಥಿಗಳ ಪರವಾಗಿ ಕೆಲವರಿಗೆ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂಥವರೆಲ್ಲ ಭಾಳ ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಈ ಫೋನ್ ಕಾನ್ವರ್ಸೇಷನ್ಗಳನ್ನೆಲ್ಲ ಅವರು ಉಲ್ಲೇಖ ಮಾಡಿದ್ದರು. ಬಟ್ ಈಗ ವಿಚಾರ ಏನು ಅಂತಾನೆ, ಫೋನ್ ಕಾನ್ವರ್ಸೇಷನ್ ಅದೊಂದು ಪುಕಾರ್ ಅಷ್ಟೇ. ಅದ್ರ ಮೇಲೆ ಎಕ್ಸಾಮಿನೇಷನ್ ಪ್ರಕ್ರಿಯೆಯನ್ನೇ ಇವರು ಬ್ಯಾನ್ ಮಾಡೋಕೆ ಹೊರಟ್ಬಿಟ್ರೆ ಹೆಂಗಿದು ಅನ್ನೋಂಥ, ಅಥವಾ ಅದನ್ನು ಕ್ಯಾನ್ಸಲ್ ಮಾಡೋಕೆ ಹೊರಟ್ಬಿಟ್ರೆ ನೋಟಿಫಿಕೇಶನ್ನ ಹೇಗಿದು ಅನ್ನೋಂಥದ್ದು ಕೆಲವ್ರು ಮಾಡ್ತಾ ಇರುವಂಥ ಪ್ರಶ್ನೆ. ಅದೆಲ್ಲ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಏನು, ಈ ಅಭ್ಯರ್ಥಿಗಳು ಹಾಗೆ ಆಗಿನ KPSC ಚೇರ್ಮನ್ ವಿರುದ್ಧವಾಗೆಲ್ಲ ಪ್ರೊಟೆಸ್ಟ್ ಈ ಅಟ್ಯಾಕ್ ನಡೀತಾ ಇದೆ, ಅಂದರೆ ಇಡಿ ದಾಳಿ ನಡೀತಾ ಇದೆ. ಸೊ ಈ ಇಡಿ ದಾಳಿ ಸಂದರ್ಭದಲ್ಲಿ ಆ ಕೆಲ ಅಭ್ಯರ್ಥಿಗಳಿಗೆಲ್ಲ ಎಕ್ಸಾಮಿನೇಷನ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಯಾರ್ಯಾರು ಈ FIR ಆಗಿದೆಯಲ್ಲ ಅಂಥ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮಿನೇಷನನ್ನು ಕೊಡಲಾಗಿದೆಯಂತೆ. ಆ ಎಕ್ಸಾಮಿನೇಷನ್ನಲ್ಲಿ 20 ಮಾರ್ಕ್ಸಿಗೆ ಏನೋ ಎಕ್ಸಾಮಿನೇಷನ್ ಕೊಟ್ಟಿದ್ರಂತೆ. ಅದರಲ್ಲೆಲ್ಲ ಸರಿಯಾಗೇ ಬರೆದಿದ್ದಾರೆ ಆ ಹುಡುಗರು ಅಂತ ಹೇಳ್ಕೊಂಡು ಕೋರ್ಟ್ಗೆ ಅವ್ರ ಪರವಾದಂಥ ವಕೀಲರು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ, ಮಾಹಿತಿ ನೀಡಿದ್ದಾರೆ ಅಂತ. ರಮೇಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ರಮೇಶ್, ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಇದು. ಯಾಕಂದರೆ ಈ ದೇಶದಾದ್ಯಂತ ಈ ಥರದ ಹಗರಣಗಳು ಮತ್ತೊಂದು ಇದೆಲ್ಲ ಭಾಳ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಇಡೀ ದಾಳಿಯಿಂದ ಏನು ಹೊರಗೆ ಬರ್ಬೋದು ಅನ್ನುವಂಥದ್ದು ನಮ್ಮಲ್ಲಿ ಒಂದು ನಿರೀಕ್ಷೆ ಇದೆ. ಜೊತೆಗೆ ವಿದ್ಯಾರ್ಥಿಗಳನ್ನು ಹೀಗೂ ಕ್ರಾಸ್ ಎಕ್ಸಾಮೈನ್ ಮಾಡ್ಬೋದು ಅನ್ನುವಂಥದ್ದಕ್ಕೆ ಬಹುಶಃ ಇದೊಂದು ಉದಾಹರಣೆ ಅಂತ ಕಾಣಿಸುತ್ತೆ. ಏನಾಗಿದೆ ರಮೇಶ್ ಒಟ್ಟಿನಲ್ಲಿ ಇಡೀ ದಾಳಿ ಸಂದರ್ಭದಲ್ಲಿ? ಮಾಲ್ತೇಶ್, ಈಗ ಮೊನ್ನೆಯಿಂದಲೂ ಕೂಡ ಈಗ KPSC ಅಧ್ಯಕ್ಷ ಸೇರಿದಂತೆ ಇತರೆ ಅಂದರೆ ಅಭ್ಯರ್ಥಿಗಳು ಯಾರಿದ್ರು ಈ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆ ಮೇಲೆಲ್ಲ ಇಡಿ ದಾಳಿ ನಡೆಸ್ತಾ ಇದೆ. ಇವತ್ತು ಅರ್ಜಿ ವಿಚಾರಣೆ ಬಂದಿತ್ತು. ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಕೇಸ್ನ ವಿಚಾರಣೆ ಅಂದರೆ KPSC ಅಧ್ಯಕ್ಷರ ವಿರುದ್ಧ ಮತ್ತು ಈ ಹಗರಣಗಳ ಬಗ್ಗೆ CBI ತನಿಖೆ ಆಗಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಕೆಲವು ಅಭ್ಯರ್ಥಿಗಳು ಅಂದರೆ ಯಾರು ಆಯ್ಕೆ ಆಗಿದ್ರು ಅವರು ಕೂಡ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವ್ರ ಮೇಲೆ FIR ಆಗಿರೋದ್ರಿಂದ FIRನ ರದ್ದು ಮಾಡಿ ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಹೈಕೋರ್ಟ್ ಅವ್ರ ವಿರುದ್ಧ ಯಾವುದೇ ಬಲವಂತ ಕ್ರಮ ಮಾಡಬಾರ್ದು ಅಂದರೆ ಅರೆಸ್ಟ್ ಮಾಡಬಾರ್ದು ಅಂತೇಳಿ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಇವತ್ತು ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಅಭ್ಯರ್ಥಿಗಳ ಪರ ವಕೀಲರು ವಾದ ಮಾಡ್ತಾ ಹೇಳಿದ್ರು, ಇಡಿ ನಮ್ಮ ಮನೆಗೆ ಕೂಡ ಅಂದರೆ ನಮ್ಮ ಅಭ್ಯರ್ಥಿಗಳ ಮನೆಗೆ ಕೂಡ ದಾಳಿ ಮಾಡಿತ್ತು. ಈ ಸಂದರ್ಭದಲ್ಲಿ ಅವರು 20 ಅಂಕಗಳ ಒಂದು ಪರೀಕ್ಷೆಯನ್ನು ಟೆಸ್ಟನ್ನು ಕಂಡಕ್ಟ್ ಮಾಡಿದ್ರು. ಆ 20 ಪ್ರಶ್ನೆಗಳು ಕೂಡ ಸಕ್ಸಸ್ಫುಲ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿಗಳು. ಹೀಗಾಗಿ ಇಲ್ಲಿ ಯಾವುದೇ ಮೋಸ ನಡೆದಿಲ್ಲ. ಮತ್ತು ಏನು ಉತ್ತರ ಪತ್ರಿಕೆ ಏನಿದೆ OMR ಶೀಟ್, ಅದರಲ್ಲೂ ಕೂಡ ಯಾವುದೇ ರೀತಿ ಟ್ಯಾಂಪರಿಂಗ್ ಆಗಿಲ್ಲ ಅಂತೇಳಿ ಅವರು ವಾದ ಮಂಡನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಇಡಿ ಕೂಡ ತನಿಖೆ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದ್ರ ಅಂತೇಳಿ ಕೋರ್ಟ್ ಕೂಡ ಅಚ್ಚರಿ ವ್ಯಕ್ತಪಡಿಸ್ತು. ಯಾಕಂದರೆ ಇಡಿ ಇನ್ವೆಸ್ಟಿಗೇಷನ್ ಈ ರೀತಿಯೂ ಮಾಡುತ್ತಾ ಅನ್ನುವಂಥ ಒಂದು ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಹೀಗಾಗಿ ಇಡಿ ಈಗ 20 ಅಂಕಗಳಿಗೆ ಈ ಅಭ್ಯರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಿ ಆ ಉತ್ತರವನ್ನು ಕೂಡ ನೋಟ್ ಮಾಡ್ಕೊಂಡಿದೆ ಅನ್ನೋವಂಥ ಮಾಹಿತಿಯನ್ನು ಈಗ ಅವರ ಪರ ವಕೀಲರನ್ನೇ ಕೋರ್ಟ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಇವರ ಹೇಳಿಕೆಯನ್ನು ಕೂಡ ಇಡಿ ರೆಕಾರ್ಡ್ ಮಾಡ್ಕೊಂಡಿದೆ. ಅಂದರೆ ಇಡಿ ಈ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಇಡಿ ಬರ್ಕೊಂಡು ಅದಕ್ಕೆ ಸಹಿಯನ್ನು ಕೂಡ ತೊಗೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಕೋರ್ಟ್ಗೆ ಅವರ ಪರ ವಕೀಲರು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಕೇಸ್ ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಿದೆ, 28ನೇ ತಾರೀಕಿಗೆ ಮುಂದೂಡಿದೆ. ಅವತ್ತು ಈ ಕೇಸ್ನ ಮುಂದುವರೆದ ವಿಚಾರಣೆ ನಡೆಯುತ್ತೆ. ಜೊತೆಗೆ ಮಧ್ಯಂತರ ಆದೇಶ ಏನಿತ್ತು ಅಂದರೆ ಇವ್ರನ್ನ ಬಂಧನದಿಂದ ರಕ್ಷಣೆ ಏನು ಕೊಟ್ಟಿದ್ರು ಅದನ್ನು ಕೂಡ ವಿಸ್ತರಣೆ ಮಾಡಿದೆ. ಜೊತೆಗೆ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಲ್ಲಿಸಿ ಅಂತೇಳಿ ಪೊಲೀಸರಿಗೂ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಇದೊಂದು ರೀತಿ ಕುತೂಹಲಕರ ವಿಚಾರ ಅಂತ ಹೇಳ್ಬೋದು. ಏನಂದರೆ ಇಡೀ ಈ ಅಭ್ಯರ್ಥಿಗಳಿಗೂ ಕೂಡ ಒಂದು ಟೆಸ್ಟನ್ನು ಕೊಟ್ಟು ನಿಜಕ್ಕೂ ಇವರು ಅಂದರೆ ತುಂಬ ತಪ್ಪುಗಳನ್ನು ಮಾಡಿದ್ದಾರೆ, ಇವರ ಅರ್ಹತೆ ಇದೆಯಾ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಇಡಿ ಮಾಡಿದೆ ಅಂತೇಳಿ ಹೇಳ್ಬೋದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಮೇಶ್.